ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಒಳ್ಳೆ ಕತೆ ಅನ್ನೋದು ನಾವು ಹುಡುಕ್ತಾ ಇರ್ತೀವಿ. ನಮ್ಗೆ ಒಳ್ಳೆ ಎಷ್ಟು ಹೀರೋ, ಒಳ್ಳೆ ಪ್ರೊಡ್ಯೂಸರ್ ಎಷ್ಟು ಇಂಪಾರ್ಟೆಂಟೋ, ಒಳ್ಳೆ ಕತೆಗಳು ಇಂಡಸ್ಟ್ರಿಗೆ ಅಷ್ಟೇ ಇಂಪಾರ್ಟೆಂಟು. ಆ ಥರ ಸಿಕ್ಕಿದಂಥ ಕತೆ ಸೀತಾರಾಮರಾಜು. ಮೊದಲನೇ ಗ್ರೇಟ್ಫುಲ್ ಆಗಿ ನಮ್ಮ ಕೀರ್ತಿ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರ ಜೊತೆ ಅಂದನಿತ್ತು ಕಾಲ ಸಿನಿಮಾ, ಅವ್ರ ಜೊತೆ ಪ್ರತಿ ಸಿನಿಮಾದಲ್ಲೂ ನೀನು ಇರಬೇಕು ಅಂತ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಅವ್ರ ಕ್ಲಾರಿಟಿ, ಅದು ನಮಗೊಂದು ಧೈರ್ಯ ಈ ಸಿನಿಮಾಗೆ. ಜೊತೆಗೆ ಕಾರ್ತಿಕ್ ಸರು, ಪ್ರಿಯಾಂಕಾ ಮೇಡಮು ಕಾಂಬಿನೇಷನ್, ಎಕ್ಸ್ಟ್ರಾರ್ನರಿ ಕಾಂಬಿನೇಷನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ರವಿ ಸರ್ ಬಗ್ಗೆ ನಾವೇನು ಹೇಳೋದು, ಆ ಕಾಂಬಿನೇಷನ್ನು ಅವ್ರಿಗೆ ಬರೆಯೋದೇ ಒಂದು ಖುಷಿ. ಆ ರೈಟಿಂಗಲ್ಲೇ ಒಂದು ಹಬ್ಬ ಇರುತ್ತೆ. ಯಾಕಂದರೆ ಆ ಥರ ಒಂದು ವೇರಿಯೇಷನ್ನು, ಆ ಥರ ಒಂದು ಪಾತ್ರ ಅವ್ರನ್ನ ಹುಡುಕೋ ಬರುತ್ತೋ ಇಲ್ಲ ಅವ್ರಿಗೆ ಅದು ಸಿಗುತ್ತೋ ಅದು ಗೊತ್ತಾಗಲ್ಲ. ಇನ್ನು ಜಗಪ್ಪ ಅವ್ರ ಕಾಮಿಡಿ ಟೈಮಿಂಗು ತುಂಬ ಜನಕ್ಕೆ ಆಲ್ರೆಡಿ ನೋಡಿದ್ದೀರಾ. ಈ ಸಿನಿಮಾದಲ್ಲೂ ಅದೇ ರೀತಿ ಹಾಗೇ ಇರುತ್ತೆ. ಸಿನಿಮಾದ ಮತ್ತೊಂದು ಸ್ಟ್ರೆಂತು ನಮ್ಮ ಅಭಿಯಣ್ಣ DOP. ಪ್ರತಿ ಫ್ರೇಮಲ್ಲೂ ಇವಾಗ ನೀವು ಏನು ನೋಡಿದ್ದೀರ ಒಂದು ಫೋಟೋಶೂಟಲ್ಲಿ, ಅದೇ ಥರ ಒಂದು ಮಲೆನಾಡನ್ನ ಕಟ್ಕೊಡೋ ಅಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದು ಚೆನ್ನಾಗಿ ಕಟ್ಕೊಡ್ತಾರೆ ಅನ್ನೋ ನಂಬಿಕೆನೂ ನಮಗಿದೆ. ಅದ್ರ ಜೊತೆ ನಮ್ಮ ಮ್ಯೂಸಿಕ್ಕು ಆಲ್ರೆಡಿ ಅಂದನಿತ್ತು ಕಾಲದಲ್ಲಿ ನಮ್ಮ ರಾಘು ಸರ್ ಮ್ಯೂಸಿಕ್ಕು ಆಲ್ರೆಡಿ ಹಿಟ್ಟಾಗಿದೆ. ಮುಂಗಾರು ಮಳೆಯಲ್ಲಿ ಸೇಮ್ ಕಾಂಬಿನೇಷನ್ನು. ಈ ಸಿನಿಮಾನೂ ಅದೇ ರೀತಿ ಅದ್ಧೂರಿಯಾಗಿದೆ ಎಲ್ಲ ಸಾಂಗ್ಸು. ಆಮೇಲೆ ಎಡಿಟರು ನಮ್ಮ ಅಂದನಿತ್ತು ಕಾಲದಿಂದ ಪ್ರತಿ ಸಿನಿಮಾನೂ ನಾವು ಜೊತೆಗೆ ಬಂದಿರೋವಂಥ ಒಂದು ಟೀಮು, ಅದು ಖುಷಿ ಇದೆ. ನೆಕ್ಸ್ಟ್ ಪ್ರೊಡ್ಯೂಸರು ಏನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಫಸ್ಟಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ 3 ಸಿನಿಮಾನು ಕೂಡ ಕಂಟೆಂಟ್ ಸಿನಿಮಾಗಳು ಇಂಡಸ್ಟ್ರಿಗೆ ಬರ್ತಾ ಇರೋ ಒಂದು ತುಂಬ ದೊಡ್ಡ ಆರೋಪ ಇದೆ. ಈ 3 ಸಿನಿಮಾಗಳಿಂದ ಅದು ಹೋಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್, ಒಂದೇ ಸತಿ 3 ಸಿನಿಮಾ ಅನೌನ್ಸ್ ಮಾಡ್ತಾ ಇರೋದು, ಇಟ್ಸ್ ಎ ಬಿಗ್ ಥಿಂಗ್. ಆ್ಯಂಡ್ ಫಸ್ಟ್ಲಿ ಕೀರ್ತಿ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಒಂದು ಕಥೆನ ಅಷ್ಟು ಪ್ಯಾಷನೇಟಾಗಿ, ಈಸ್ ಅ ಗುಡ್ ಲೀಡರ್. ಅಷ್ಟು ನೀಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ನರೇಟ್ ಮಾಡೋದೇ ಆ್ಯಕ್ಚುಲಿ ಅದೊಂದು ಡಿಫ್ರೆಂಟ್ ಸ್ಕಿಲ್ಲೇ. ಓಕೆ, ಆ ರೀತಿ ನರೇಟ್ ಮಾಡೋದು. ಸ್ಟೋರಿ ವೈಸ್ ಅಂತೂ ಎಂಗೇಜ್ಮೆಂಟ್ ಕಂಪ್ಲೀಟಾಗಿ ನೆಕ್ಸ್ಟ್ ಲೆವೆಲ್ಗಿದೆ. ಹೋಪ್ಫುಲಿ ವಿ ಡೂ ದ ಬೆಸ್ಟ್ ಕ್ಯಾಪ್ಚರಿಂಗ್ ವಾಟ್ ಹೀಸ್ ವಿಷನ್ ಇಸ್. ಆ್ಯಂಡ್ ಒಂದು ಎಕ್ಸೈಟ್ಮೆಂಟ್ ಏನಂದರೆ ವರ್ಕಿಂಗ್ ವಿತ್ ಕಾರ್ತಿಕ್, ರವಿ ಸರ್, ಜಗಪ್ಪ ಆ್ಯಂಡ್ ಪ್ರಿಯಾಂಕಾ ಸಾರಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಥ್ಯಾಂಕ್ ಯು. ಫಸ್ಟ್ಲಿ ನಾನು ಮೀಡಿಯಾದವ್ರಿಗೆ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದಿರುವಂಥ ಗಣ್ಯರು ರವಿ ಸರ್, ಜಗಪ್ಪ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅರುಣ್ ಸರ್, ಮತ್ತು ಇಲ್ಲ ಸ್ವಲ್ಪ ಕಣ್ಣು ಇನ್ಫೆಕ್ಷನ್ ಇದೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೆ. ಆ್ಯಂಡ್ ಫಸ್ಟ್ಲಿ ನಾನು ನಮ್ಮ ಅರುಣ್ ಸರ್ ಆ್ಯಂಡ್ ಭವ್ಯ ಮ್ಯಾಮ್, ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ದ ಫಸ್ಟ್ ಡೇ ಅಂದರೆ ಈ 3 ದಿನ 3 ಪ್ರಾಜೆಕ್ಟ್ಸ್ ಲಾಂಚ್ ಆಗ್ತಿರೋದು, ದಟ್ಸ್ ಅ ವೆರಿ ಬಿಗ್ಗೆಸ್ಟ್ ಥಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾನು ರವಿ ಸರ್ ಬಗ್ಗೆ ಹೇಳ್ತೀನಿ. ಸರ್ ಆ್ಯಕ್ಚುಲಿ ಏನು ಅಂದರೆ ನಾನು ತುಂಬ ಐ ಆಮ್ ವೆರಿ ಪ್ರೌಡ್. ಬಿಕಾಸ್ ಯಾಕೆಂದರೆ ಈಗ ನೀವು ಆ್ಯಕ್ಟ್ ಮಾಡ್ತಿರೋ ಅಂತ ನಮ್ಮ ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಿರೋದು ಐ ಆಮ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಬಿಕಾಸ್ ಯಾಕೆಂದರೆ ನಾನು ನಿಮ್ಮದು ಬೊಮ್ಮಾಲಿ ಅರುಂಧತಿದು ನಾನು ಇಮಿಟೇಟ್ ಮಾಡ್ಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದೆ ಆ್ಯಕ್ಚುಲಿ. ಸೊ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ. ಸೊ ದ್ಯಾಟ್ಸ್ ರಿಯಲಿ ಅಮೇಝಿಂಗ್ ಸರ್. ಇಟ್ಸ್ ಅ ವೆರಿ ಬಿಗ್ಗೆಸ್ಟ್ ಆಪರ್ಚುನಿಟಿ ವರ್ಕಿಂಗ್ ವಿತ್ ಯು ಸರ್ ಆ್ಯಕ್ಚುಲಿ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಗಪ್ಪ ಸರ್, ಸೊ ಅವ್ರ ಬಗ್ಗೆ ಏನು ಹೇಳೋದು, ಆಲ್ರೆಡಿ ಅನುಯಿತು ಕಾಲದಲ್ಲಿ ಒಳ್ಳೆ ಕಮಾಲ್, ಸಖತ್ ಕಾಮಿಕಲ್ ಕಮಾಲ್ ಸಖತ್ತಾಗಿತ್ತು. ಸೊ ಐ ಥಿಂಕ್ ನಮ್ಮ ಈಗ ಸೀತಾರಾಮರಾಜು ಸಿನಿಮಾದಲ್ಲಿ ತುಂಬಾ ಕೆಲವು ಕಾಮಿಕಲ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಕೀರ್ತಿ ಸರು. ಆ್ಯಂಡ್ ಅದರಲ್ಲೂ ನಾವು ತುಂಬ ಅನುಯಿತು ಕಾಲಗಿಂತ ಇನ್ನೂ ಬೇರೆ ಥರ ಒಂದು ಕ್ಯಾರೆಕ್ಟರೈಸೇಷನು. ಸೊ ವೆರಿ ಹ್ಯಾಪಿ ಸರ್. ಸೊ ಐ ಆಮ್ ವೆರಿ ಎಕ್ಸೈಟಿಂಗ್ ಟು ಸ್ಕೋ ಫಾರ್ ಯುವರ್ ಸೀನ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಾರ್ತಿಕ್ ಸರ್, ನಾನು ಆ್ಯಸ್ ಎ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಿರೋದು. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಆ್ಯಂಡ್ ಆಲ್ಸೋ ಪ್ರಿಯಾಂಕಾ ಮ್ಯಾಮ್. ಆ್ಯಕ್ಚುಲಿ ಇಬ್ಬರು ಪೇರು ಆ್ಯಂಡ್ ಇಬ್ಬರು ಕ್ಯಾರೆಕ್ಟರೈಸೇಷನ್ ಈಸ್ ವೆರಿ ಪ್ರಾಮಿಸಿಂಗ್ ಇನ್ ಸಿನಿಮಾದಲ್ಲೂ ಕೂಡ. ಯಾಕೆಂದರೆ ಸಬ್ಜೆಕ್ಟ್ ಏನು ಬಿಗಿನಿಂಗಿಂದ ಏನು ಡಿಸೈನ್ ಮಾಡಿದ್ದಾರೆ ನಮ್ಮ ಕೀರ್ತಿ ಸರು, ತುಂಬ ಪ್ರಾಮಿಸಿಂಗ್ ಆಗಿದೆ. ಫಸ್ಟ್ ಹಾಫ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಆಗಿರ್ಬೋದು. ಸೊ ಅದೆಲ್ಲ ಹೋಗ್ತಾ ಸೊ ಸಿನಿಮಾ ಸ್ಟಾರ್ಟ್ ಆದಮೇಲೆ ಸೊ ಎಲ್ಲ ಒಂದೊಂದಾಗೆ ಎಲ್ಲ ರಿವೀಲ್ ಆಗುತ್ತೆ. ಆ್ಯಂಡ್